ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಹಿತೈಷಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಮಕ್ಕಳೇ, ಪೋಷಕರೇ, ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಆಡಳಿತ ವರ್ಗದವರೇ, ಬೋಲೋ ಭಾರತ್ ಮಾತಾ ಕಿ. ಗಲಾಟೆ ಯಾಕ್ರೋ ಮಾಡ್ತೀರಾ? ಒಂದ್ 2 ನಿಮಿಷ ಕೇಳಿಸ್ಕೊಳ್ರಿ, ಹೊರಟೋಗ್ತೀವಿ ನಾವು. ನೀವು ಆಮೇಲೆ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಎಲ್ಲ ಇದ್ದೇ ಇರ್ತದೆ. ಗಲಾಟೆ ಮಾಡ್ತೀರಾ? ಪ್ರೀತಿಯ ಮಕ್ಕಳೇ, ಏನು ಇವತ್ತು ಶಾಲಾ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಿದ್ದೀರಾ? 30ನೇ ಶಾಲಾ ವಾರ್ಷಿಕೋತ್ಸವ. ನನ್ನ ಸ್ನೇಹಿತರು, ಆಡಳಿತ ಮಂಡಳಿಯ ಸದಸ್ಯರು ಆದಂತಹ ಸುರೇಂದ್ರ ಅವರು ನನಗೆ ಬಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ಶಾಲೆಯ ಬಗ್ಗೆ ಒಂದಷ್ಟು ತಿಳ್ಕೊಂಡೆ. ನಿಜಕ್ಕೂ ಹೆಮ್ಮೆ ಮೂಡಿಸುವಂತಹ ಒಂದು ಈ ಶಾಲೆ ಖಾಸಗಿ ಶಾಲೆ ಆಗಿದ್ರೂ ಸಹ ನನ್ನ ಸ್ನೇಹಿತ ಹರೀಶ್ ಹೇಳ್ತಿದ್ದ, ಖಾಸಗಿ ಶಾಲೆ ಹೆಸರಿಗಷ್ಟೇ, ಸರ್ಕಾರಿ ಶಾಲೆಯಷ್ಟೇ ಒಂದು ಸೇವೆ ಕೊಡ್ತಾ ಇದೆ ಈ ಗ್ರಾಮೀಣ ಭಾಗದ ಜನಗಳಿಗೆ ಅಂತ. ಅಂತಹ ಒಂದು ಶಾಲೆಗೆ ನಾನು ಯೂಶಲಿ ಪ್ರೈವೇಟ್ ಸ್ಕೂಲ್ಗಳಿಗೆ ಇನ್ನೊಂದಕ್ಕೆ ಅಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ, ಹೋಗೋದಾ ಬೇಡವಾ. ಆದ್ರೆ ಈ ಶಾಲೆ ಬಗ್ಗೆ ತಿಳ್ಕೊಂಡ್ಮೇಲೆ ಅನಿಸ್ತು, ಶಾಲೆಗೆ ಹೋಗ್ಬೇಕು, ಶಾಲೆಯ ಮಕ್ಕಳನ್ನ ಮಾತಾಡಬೇಕು, ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನ ತಿಳಿಸ್ಬೇಕು, ಮಕ್ಕಳ ಪೋಷಕರ ಜೊತೆ ಒಡನಾಟ ಇಟ್ಕೊಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರನೇ ಇವತ್ತು ಬಂದೆ. ಇವತ್ತು ನಿಮ್ಮ ಮಕ್ಕಳು ಆಡೋದನ್ನ, ಕುಣಿಯೋದನ್ನ ನೋಡೋದಕ್ಕೆ ಎಲ್ಲ ಪೋಷಕರು ಬಂದಿದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ನೀವೆಲ್ಲ ಸೇರಿದ್ದೀರಾ. ನಿಮ್ಮ ಮಕ್ಕಳು ಏನಿವತ್ತು ಬಂದಿದ್ದಾರೆ, ಮುಂದಿನ ಭಾರತದ ಭವ್ಯ ಪ್ರಜೆಗಳಿವರು. ಅವರನ್ನ ತಿದ್ದಿ ತೀಡಿ ಈ ದೇಶದ ಒಂದು ಶಕ್ತಿಯನ್ನಾಗಿ ಮಾಡಿ, ಒಂದು ಆಸ್ತಿಯನ್ನಾಗಿ ಮಾಡಬೇಕಾಗಿರುವಂತಹ ಕೆಲಸ ಪೋಷಕರಿಗೆ, ಇಂತಹ ಶಾಲೆಗಳಿಗೆ ಮತ್ತು ಸಮಾಜದಲ್ಲಿ ಇರುವಂತಹ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ನಿಟ್ಟಿನಲ್ಲಿ ಈ ದಿನ ಈ ಶಾಲೆ ಏನಿದೆ, ಮಾದರಿ ನ್ಯಾಷನಲ್ ಸಂಯುಕ್ತ ಗ್ರಾಮಾಂತರ ಪ್ರೌಢಶಾಲೆ ಏನು ಈ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಇದೇ ನಿಟ್ಟಿನಲ್ಲಿ ಮುಂದುವರಿಲಿ. ಶಾಲೆಯ ಮಕ್ಕಳೆಲ್ಲ ಮುಂದೆ ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ, ಈ ಶಾಲೆಗೆ ಇನ್ನಷ್ಟು ಹೆಸರು ಬರಲಿ ಅಂತ ಹೇಳ್ತಾ, ಯಾರಿಗೂ ಇವತ್ತು ವೇದಿಕೆ ಮೇಲಿರುವಂತಹವರ ಮಾತು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಗೊತ್ತಾಗ್ತಿದೆ. ನಾವು ಸಹ ಅನಾವಶ್ಯಕವಾಗಿ ಈ ಮೈಕ್ ತಿನ್ನೋ ಕೆಲಸನ ನಿಲ್ಲಿಸಿ, ನಿಮಗೆ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸಿ, ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನೋಡಿ ಮಕ್ಕಳೇ, ಭಾರತ್ ಮಾತಾ ಕಿ ಅಂದಾಗ ಮಾತ್ರ ನೀವೆಲ್ಲ ಸುಮ್ಮನೆ ಆಗ್ತೀರಾ. ಭಾರತ್ ಮಾತೆ ಅಂದ್ರೆ ನಿಮ್ಗೆಲ್ಲ ಇಷ್ಟ ಅಲ್ವಾ? ಇಷ್ಟನಾ ಇಲ್ವಾ? ಜೋರಾಗಿ ಹೇಳ್ಬೇಕು, ಇಷ್ಟನಾ ಇಲ್ವಾ? ಆ ಭಾರತ ಮಾತೆಗೆ ಒಳ್ಳೆ ಮಕ್ಕಳು ಆಗ್ತೀರಾ? ನಿಮ್ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಆಗ್ತೀರಾ? ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರುವಂತ ಕೆಲಸ ಮಾಡ್ತೀರಾ? ಚೆನ್ನಾಗಿ ಓದ್ತೀರಾ? ಈ ಶಾಲೆ ಅಂದ್ರೆ ನಿಮ್ಗೆ ಇಷ್ಟನಾ? ವೆರಿ ಗುಡ್. ಇದೇ ತರನೇ ನೀವು ಒಳ್ಳೆ ಮಕ್ಕಳಾಗಬೇಕು, ಚೆನ್ನಾಗಿ ಆಟ ಆಡಬೇಕು,
ಚೆನ್ನಾಗಿ ಓದಬೇಕು. ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ಇನ್ನು ಭಾಷಣ ಮಾಡೋದಿಲ್ಲ. ಥ್ಯಾಂಕ್ ಯು. ಚಪ್ಪಾಳೆ ಹೊಡಿರೋ. ಥ್ಯಾಂಕ್ ಯು. ಹಲೋ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪೋಷಕರಿಗೆ ಮಕ್ಕಳಿಗೆ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಂತ ಹೇಳ್ಬಿಟ್ಟು ಹಾಗೂ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದ ಹುರುಪನ್ನ ತುಂಬಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಇಷ್ಟೊತ್ತು ತಮ್ಮದೇ ಆದ ಒಂದು ಭಾಷಣವನ್ನು ಮಾಡಿಸಿರ್ತಕ್ಕಂಥ ಅಧ್ಯಕ್ಷರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಮಾಜ ಸುಧಾರಕರು ಸಂದೀಪ್ ರೆಡ್ಡಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಭಾಗದಲ್ಲಿ ಶೋಷಿತರ ಜನರ, ಬಡ ಮಕ್ಕಳ, ಅನಾಥ ಮಕ್ಕಳ ಮತ್ತು ಅವರ ವಿದ್ಯಾಭ್ಯಾಸದ ಏಳಿಗೆಗಾಗಿ ಸದಾ ಅವರು ಧ್ವನಿಯಾಗಿ ನಿಲ್ತಾರೆ ಅಂತಕ್ಕಂಥ ಆಶಾಭಾವನದಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮದಲ್ಲಿ